Good morning, students. Myself, Punita. Students, today we are going to discuss about new chapter, Rise of New Religious. Rise of New Religious. ಹೊಸ ಧರ್ಮಗಳ ಉದಯ. Students, in this lesson, Gautama Buddha and Mahavira were the new philosophies, their life and preachings are discussed here. Students, first, why did the new religious emerge? ಹೊಸ ಧರ್ಮಗಳು ಏಕೆ ಉದಯಿಸಿದವು? Why did the new religious emerge? Students, you see, during the Vedic period, rituals like yoga, yaga and yagna needed the animal sacrifice. ಹಾಗೆಯೇ ಉತ್ತರ ವೇದಗಳ ಕಾಲದಲ್ಲಿ ನಾನು ಆಲ್ರೆಡಿ ನಿಮಗೆ ಪ್ರೀ ವೈದಿಕ್ ಪೀರಿಯಡ್ಸಲ್ಲಿ ನಾನು ನಿಮಗೆ ಹೇಳಿದ್ನಲ್ವಾ. ಸೊ ಹಾಗೆಯೇ ಡ್ಯೂರಿಂಗ್ ದಿ ವೈದಿಕ್ ಪೀರಿಯಡ್ ಅಂದರೆ ವೇದಗಳ ಕಾಲದಲ್ಲಿ ಈ ಒಂದು ಯಾಗ ಯಜ್ಞಗಳನ್ನು ನೀಡೆಡ್ ಅನಿಮಲ್ ಸ್ಯಾಕ್ರಿಫೈಸ್. ಯಾಗ ಯಜ್ಞಗಳ ಒಂದು ಹೆಸರಿನಲ್ಲಿ ಏನಾಗ್ತಿತ್ತು ಅಂದರೆ ಪ್ರಾಣಿಗಳನ್ನು ಕೂಡ ಇಲ್ಲಿ ಕೊಲ್ತಾ ಇದ್ರು. ದಿಸ್ ಎಫೆಕ್ಟೆಡ್ ದ ಫುಡ್ ಪ್ರೊಡಕ್ಷನ್ ಅಪಾರ್ಟ್ ಫ್ರಮ್ ದಿಸ್. ಹಾಗಾಗಿ ಏನಾಯಿತು ಅಂತಂದರೆ ಇದರಿಂದ ಆಹಾರದ ಉತ್ಪಾದನೆಯೂ ಕೂಡ ಇಲ್ಲೇನಾಯಿತು ಅಂತಂದರೆ ಇಲ್ಲಿ ಕುಂಠಿತ ಆಗ್ತಾ ಬಂತು. ಅಷ್ಟು ಮಾತ್ರ ಅಲ್ಲದೆ ಫುಡ್ ಗ್ರೈನ್ಸ್, ಮಿಲ್ಕ್ ಆ್ಯಂಡ್ ಗೀ ವರ್ ಆಫರ್ಡ್ ಆ್ಯಸ್ ಅವಿಸು and burnt in the fire, which resulted in the shortage of the food. ಅಷ್ಟಲ್ಲದೆ ಈ ಒಂದು ಯಜ್ಞ ಯಾಗಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಈ ಒಂದು ಆಹಾರ ಫುಡ್ ಐಟಮ್ಸ್ ಇರ್ಬೋದು, ಫುಡ್ ಗ್ರೈನ್ಸ್ ಇರ್ಬೋದು, ಮಿಲ್ಕ್ ಇರ್ಬೋದು, ಗೀ ಬರ್ಬೋದು, ಇವೆಲ್ಲವೂ ಸಹ ಏನಾಗ್ತಿತ್ತು ಅಂದರೆ ಅವಿಸು ಎಂದು ದಹಿಸಲಾಗ್ತಿತ್ತು. ಇದರ ಒಂದು ಪರಿಣಾಮದಿಂದ ಏನಾಯಿತು ಅಂತಂದರೆ ವಿಚ್ ರಿಸಲ್ಟೆಡ್ ಇನ್ ದ ಶಾರ್ಟೇಜ್ ಆಫ್ ಫುಡ್. ಇದರಿಂದ ಆಹಾರದ ಒಂದು ಅಭಾವನೂ ಕೂಡ ಇಲ್ಲಿ ಆಗ್ತಾ ಇತ್ತು ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಹೋದ್ವಿ. ಹಾಗೆಯೇ ಪೀಪಲ್ ಹ್ಯಾಡ್ ಆಲ್ಸೋ ಬಿಲೀವ್ಡ್ ದಟ್ ಓನ್ಲಿ ಥ್ರೂ ದೀಸ್ ಯಜ್ಞಸ್ ಟ್ರೂ ಲಿಬರೇಷನ್ ಪಾಸಿಬಲ್. ಅಷ್ಟಲ್ಲದೆ ಇನ್ನೊಂದು ಕಡೆ ಅನದರ್ ಸೈಡ್ ಏನಾಗ್ತಿತ್ತು ಅಂತಂದರೆ ವೈದಿಕ ಆಚರಣೆಗಳಲ್ಲಿ ಈ ಒಂದು ಯಾಗ ಯಜ್ಞ ಇವು ಎಲ್ಲವುದರಿಂದಲೂ ಇವೆಲ್ಲವುಗಳನ್ನು ಮಾಡೋದ್ರಿಂದ ಇಲ್ಲಿ ಮುಕ್ತಿ ಸಾಧ್ಯ ಅಂತಲೂ ಕೂಡ ಹೇಳ್ತಾರೆ. ಲಿಬ್ರೇಷನ್, ಮುಕ್ತಿ ಪಾಸಿಬಲ್, ಮುಕ್ತಿ ಸಾಧ್ಯ ಅಂತಂದು ಹೇಳ್ತಾ ಇದ್ರು. ಬಟ್ ದೀಸ್ ಕಾಸ್ಟ್ಲಿ ರಿಚುವಲ್ ವರ್ ಬಿಹೈಂಡ್ ದ ಮೀನ್ಸ್ ಆಫ್ ಕಾಮನ್ ಪೀಪಲ್. ಆದರೆ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಮಾತಾಗಿತ್ತು. ಮತ್ತು ಈ ದುಬಾರಿ ಆಚರಣೆಗಳೇನಾಗಿದ್ವು ಅಂತಂದರೆ ಈ ಒಂದು ಸಾಮಾನ್ಯ ಜನರಿಗೆ ಇವೆಲ್ಲ ಮಾಡೋದಕ್ಕೆ ಯಜ್ಞ ಯಾಗಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದೀಸ್ ರಿಚುವಲ್ ವರ್ ಕಂಡಕ್ಟೆಡ್ ಬೈ ದ ರಿಸಿಟಿಂಗ್ ದ ಸ್ಯಾನ್ಸ್ಕ್ರಿಟ್ ಶ್ಲೋಕಸ್. ಹಾಗೆಯೇ ಈ ಒಂದು ಆಚರಣೆಗಳನ್ನು ಮಾಡುವಾಗ ಈ ಒಂದು ಸಂಸ್ಕೃತ ಮಂತ್ರಗಳ ಮೂಲಕನೂ ಸಹ ಇಲ್ಲೇನು ಮಾಡ್ತಾ ಇದ್ರು ಅಂದರೆ ನಡೆಸ್ತಾ ಇದ್ರು. ಸ್ಯಾನ್ಸ್ಕ್ರಿಟ್ ವಾಸ್ ದ ಪ್ರೀಸ್ಟ್. ಅಂದರೆ ಈ ಒಂದು ಸ್ಯಾನ್ಸ್ಕ್ರಿಟ್ ಅಂದರೆ ಸಂಸ್ಕೃತ ಭಾಷೆ ಅನ್ನೋದು ಪುರೋಹಿತರಿಗೆ ಮಾತ್ರ ಗೊತ್ತಿರೋವಂಥ ಒಂದು ಭಾಷೆ. ಆ್ಯಂಡ್ ಕಾಮನ್ ಪೀಪಲ್ ವರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಹಾಗೆಯೇ ಆದರೆ ಕಾಮನ್ ಪೀಪಲ್ ವರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಆದರೆ ಕಾಮನ್ ಪೀಪಲ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಸ್ವಲ್ಪ ಅರ್ಥ ಆಗ್ತಾ ಇರಲಿಲ್ಲ ಸಾಮಾನ್ಯ ಜನರಿಗೆ. ಸೊ ಹಾಗಾಗಿ ಪೀಪಲ್ ವರ್ ದ ಎಕ್ಸ್ಪೆಕ್ಟೇಷನ್ ಆಫ್ ಎ ಸಿಂಪಲ್ ಪಾತ್ ಟು ಲಿಬ್ರೇಷನ್ ದಟ್ ವಾಸ್ ಎಕ್ಸ್ಪ್ಲೈನ್ಡ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್. ಹಾಗಾಗಿ ಏನು ಮಾಡ್ತಿದ್ರು ಅಂದರೆ ಜನಸಾಮಾನ್ಯರ ಒಂದು ಭಾಷೆಯಲ್ಲೇ ಒಂದು ಸರಳ ಮಾರ್ಗಗಳ ಮೂಲಕ ಮುಕ್ತಿನ ತೋರಿಸುವಂಥ ಒಂದು ಹೊಸ ಧರ್ಮಗಳನ್ನು ಏನು ಮಾಡ್ತಾಯಿದ್ರು ಅಂತಂದರೆ ಜನರು ಇಲ್ಲಿ ಅಪೇಕ್ಷೆ ಪಡ್ತಾಯಿದ್ರು. ಪೀಪಲ್ ವರ್ ದ ಎಕ್ಸ್ಪೆಕ್ಟೇಷನ್ ಆಫ್ ಎ ಸಿಂಪಲ್ ಪಾತ್ ಟು ಲಿಬ್ರೇಷನ್ ದಟ್ ವಾಸ್ ಎಕ್ಸ್ಪ್ಲೈನ್ಡ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್. ಅವರು ಒಂದು ಸಿಂಪಲ್ ಆಗಿ ಹೇಳುವಂಥ ಒಂದು ರೀತಿಯಲ್ಲಿರುವಂಥ ಒಂದು ಧರ್ಮ ನಮಗೆ ಬರಲಿ ಅಂತಲೂ ಕೂಡ ಜನ ಇಲ್ಲಿ ಅಪೇಕ್ಷಿಸ್ತಾ ಇದ್ರು ಅಂತಲೂ ಕೂಡ ನಾವು ಹೇಳ್ತೀವಿ. ಸ್ಟೂಡೆಂಟ್ಸ್, ಡ್ಯೂ ಟು ವರ್ಣ ಸಿಸ್ಟಮ್ ಅಂತ ಹೇಳ್ತಾರೆ. ವರ್ಣಸ್ ನಿಮಗೆ ಗೊತ್ತಿದೆಯಲ್ವಾ, 4 ವರ್ಣಸ್ ಅಂತ ನಾನು ಹೇಳಿದ್ದೀನಿ. ಸೊ ಈ ವರ್ಣ ಸಿಸ್ಟಮ್ ಸೋಷಿಯಲ್
ಡಿಸ್ಇಂಟಿಗ್ರೇಷನ್ ಸೆಟ್ ಇನ್. ಹಾಗೆಯೇ ಈ ಒಂದು ವರ್ಣ ಸಿಸ್ಟಮಿಂದಲೂ ಕೂಡ ಮತ್ತು ಸಾಮಾಜಿಕ ವಿಘಟನೆಯಿಂದಲೂ ಕೂಡ ಏನಾಗ್ತಿತ್ತು ಅಂದರೆ ಆರಂಭ ಆಗಿತ್ತು ಆಲ್ರೆಡಿ. ಲೆಟ್ ಟು ಸೋಷಿಯಲ್ ಡಿಕ್ರಿಮಿನೇಷನ್. ದ ಪ್ರೀಸ್ಟ್ಲಿ ಕ್ಲಾಸಸ್ ಆಫ್ ದಟ್ ಟೈಮ್ ಬ್ರಾಹ್ಮಿನ್ಸ್ ಆ್ಯಡ್ ಮೆನಿ ಲೆಕ್ಸುರಿಯಸ್. ಹಾಗೆಯೇ ಈ ಒಂದು ತಾರತಮ್ಯ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಆಯಿತು. ಅಷ್ಟಲ್ಲದೆ ದ ಪ್ರೀಸ್ಟ್ಲಿ ಕ್ಲಾಸಸ್ of that time Brahmins had many luxurious means while ಕ್ಷತ್ರಿಯ started becoming a powerful. ಹಾಗಾಗಿ ಇಲ್ಲೇನಾಗ್ತಿತ್ತು ಅಂದರೆ ಈ ಒಂದು ಸೊಸೈಟಿನಲ್ಲಿ ಬ್ರಾಹ್ಮಣರು ಅಂತಂದು ಕರೆಯಲ್ಪಟ್ಟಂತಹ ಪ್ರೀಸ್ಟ್ ಅಂದರೆ ಈ ಒಂದು ಪುರೋಹಿತ ವರ್ಗನೂ ಕೂಡ ಏನಾಗಿತ್ತು ಅಂದರೆ ತುಂಬ ಸವಲತ್ತುಗಳನ್ನು ಅದು ಒಳಗೊಂಡಿತ್ತು. ಲೆಕ್ಸುರಿಯಸ್ ಲೈಫ್ನವರು ಲೀಡ್ ಮಾಡ್ತಾಯಿದ್ರು. ಅದೇ ಇದರಲ್ಲಿ ಈ ಒಂದು ಕ್ಷತ್ರಿಯರಿದ್ರಲ್ಲ ಅವರು ಕೂಡ ಏನಾದರೂ ತುಂಬ ಪ್ರಾಬಲ್ಯಕ್ಕೆ ಕೂಡ ಅವರು ಬರೋದಕ್ಕೆ ಸ್ಟಾರ್ಟ್ ಆದರು. ಕ್ಷತ್ರಿಯ ಸ್ಟಾರ್ಟೆಡ್ ಬಿಕಮ್ ದ ಪವರ್ಫುಲ್ ಅಂತಲೂ ಕೂಡ ನಾವು ಹೇಳ್ತಾರೆ. ಅವರು ಕೂಡ ತಮ್ಮ ಪ್ರಾಬಲ್ಯಕ್ಕೆ ಬರೋದಕ್ಕೆ ಆರಂಭ ಆಯಿತು. ಆ್ಯಸ್ ಎ ರಿಸಲ್ಟ್ ಅದರ ಒಂದು ಪರಿಣಾಮವಾಗಿ ರಿಪಬ್ಲಿಕ್ಸ್ ಎಮರ್ಜ್ಡ್. ದ ಕ್ಷತ್ರಿಯಸ್ ಬಿಕೇಮ್ ದ ರೀಸನ್ ಫಾರ್ ದ ಎಮರ್ಜೆನ್ಸಿ ಆಫ್ ನ್ಯೂ ರಿಲಿಜಿಯಸ್ ದಟ್ ವರ್ ಎಗನೆಸ್ಟ್ ಬ್ರಾಹ್ಮಿನ್ಸ್. ಇದ್ರ ಮೂಲಕ ಏನಾಯಿತು ಅಂದರೆ ಕ್ಷತ್ರಿಯರು ಬಹಳ ಸವಲತ್ತನ್ನು ಹೊಂದಿರುವಂತಹ ಬ್ರಾಹ್ಮಣರಿಗೆ ಪ್ರತಿಯಾಗಿ ಇನ್ನೊಂದು ಹೊಸ ಧರ್ಮವನ್ನು ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಕಾರಣ ಆಯಿತು. ಹೊಸ ಧರ್ಮ ಉದಯ ಆಗೋದಕ್ಕೆ ಕಾರಣ ಆಯಿತು. ಎಮರ್ಜೆನ್ಸಿ ಆಫ್ ನ್ಯೂ ರಿಲಿಜಿಯಸ್ ದಟ್ ವರ್ ಎಗನೆಸ್ಟ್ ಬ್ರಾಹ್ಮಿನ್ಸ್. ಅರೌಂಡ್ ದ 2600 years ago, due to all these reasons were there 62 new religious. Listen students, very important ಅಂತ ನಾವು ಹೇಳ್ಬೋದು. ಅರೌಂಡ್ 2600 years ago ಅಂದರೆ ಇವೆಲ್ಲವುಗಳ ಒಂದು ಪರಿಣಾಮವಾಗಿ 2600 ವರ್ಷಗಳ ಹಿಂದೆ, ಡ್ಯೂ ಟು ಆಲ್ ದೀಸ್ ರೀಸನ್ಸ್ ವರ್ ದಿ 62 ನ್ಯೂ ರಿಲಿಜಿಯಸ್ ಅಂದರೆ 2600 ವರ್ಷಗಳ ಹಿಂದೆ ಗಂಗಾಬಯಲಿನಲ್ಲಿ 62 ನ್ಯೂ ರಿಲಿಜಿಯಸ್ ಅಂತ ಹೇಳ್ತಾರೆ. ನ್ಯೂ ರಿಲಿಜಿಯನ್ಸ್ ಅಂದರೆ ಈ ಒಂದು ಸುಮಾರು 62 ಹೊಸ ಧರ್ಮಗಳು ಕೂಡ ಇಲ್ಲಿ ಉದಯಿಸಿದ್ವು ಅಂತ ನಾವು ಹೇಳ್ಬೋದು. 62 ನ್ಯೂ ರಿಲಿಜಿಯಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಆರ್ ಇಂಪಾರ್ಟೆಂಟ್ ಅಮಾಂಗ್ ದೆಮ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ರಿಲಿಜಿಯಸ್ ಯಾವುದು ಅಂತಂದರೆ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಅಂತಲೂ ಕೂಡ ಹೇಳ್ತಾರೆ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ ನಾವು ಹೇಳ್ಬೋದು. ಸ್ಟೂಡೆಂಟ್ಸ್, ಹಾಗೆಯೇ ಗೌತಮ ಬುದ್ಧ ವಾಸ್ ದ ಫೌಂಡರ್ ಆಫ್ ಬುದ್ಧಿಸಮ್. ಗೌತಮ ಬುದ್ಧ ವಾಸ್ ದ ಫೌಂಡರ್ ಆಫ್ ಬುದ್ಧಿಸಮ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು 1 ಮಾರ್ಕ್ಸ್ ಕ್ವಶನ್. ಹಾಗೆಯೇ ಆ್ಯಂಡ್ ಮಹಾವೀರ ವಾಸ್ ಇಂಪಾರ್ಟೆಂಟ್ ತೀರ್ಥಂಕರಸ್ ಆಫ್ ಜೈನಿಸಮ್. ಹಾಗೆಯೇ ಜೈನ ಧರ್ಮದಲ್ಲಿರೋ ಒಬ್ಬ ತೀರ್ಥಂಕರ ಯಾರು ಅಂತಂದರೆ ಈ ಒಂದು ವರ್ಧಮಾನ ಮಹಾವೀರ ಇಂಪಾರ್ಟೆಂಟ್ ತೀರ್ಥಂಕರ ಅಂತ ಹೇಳ್ತಾರೆ. ಮಹಾವೀರ ವಾಸ್ ದ ಇಂಪಾರ್ಟೆಂಟ್ ತೀರ್ಥಂಕರ ಆಫ್ ಜೈನಿಸಮ್ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಬೋತ್ ದೀಸ್ ವರ್ ಕ್ಷತ್ರಿಯಸ್ ಬಿಲಾಂಗಿಂಗ್ ಟು ದ ಕ್ಲಾನ್ ಆಫ್ ರಿಪಬ್ಲಿಕ್ಸ್. ಇಬ್ಬರು ಕೂಡ ಏನಾಗಿದ್ರು ಅಂದರೆ ಗಣರಾಜ್ಯಗಳ ಒಂದು ಕುಲಗಳಿಗೆ ಸೇರಿದಂತಹ ಕ್ಷತ್ರಿಯಸ್ ಇವರು ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಯು ಸಿ ಫಸ್ಟ್ ಬುದ್ಧಿಸಮ್ ಅಂತ ನಾವು ಹೇಳ್ಬೋದು. ಫಸ್ಟ್ ನಾವೀಗ ಯಾವ ರಿಲಿಜಿಯನ್ನ ತಗೊಳ್ಳೋಣ ಅಂದರೆ ಫಸ್ಟ್ ಬುದ್ಧಿಸಮ್ ಅಂತ ಹೇಳ್ತಾರೆ, ಬೌದ್ಧ ಧರ್ಮ. ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಗೌತಮ ಬುದ್ಧ ವಾಸ್ ದ ಫೌಂಡರ್ ಆಫ್ Buddhism. See, and next, students, listen carefully. The religion founded by the Gautama Buddha was Buddhism. ಅಂದರೆ ಗೌತಮ ಬುದ್ಧ ಸ್ಥಾಪಿಸಿದಂಥ ಒಂದು ಧರ್ಮ ಯಾವುದಾಗಿತ್ತು ಅಂತಂದರೆ ಬೌದ್ಧ ಧರ್ಮ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಬೌಟ್ 2500 ಇಯರ್ಸ್ ಎಗೋ. ಇದು ಸುಮಾರು 2 ವರ್ಷಗಳಷ್ಟು ಹಿಂದೆ ಸ್ಥಾಪನೆ ಆಗಿತ್ತು ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ಹಾಗೆಯೇ ಇಲ್ಲಿ ನಿಮಗೆ ಕ್ವಶನ್ಸ್ ಕೂಡ ಕೇಳ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಹಾಗೆ ನೆಕ್ಸ್ಟ್ ಒಂದು ಟಾಪಿಕ್ನ ನಾವು ನೋಡೋದಾದ್ರೆ ಈಗ ದ ಬುದ್ಧಾಸ್ ಲೈಫ್ ಅಂದರೆ ಬುದ್ಧನ ಜೀವನ ಯಾವ ರೀತಿಯಲ್ಲಿತ್ತು. ಲಿಸನ್ ಸ್ಟೂಡೆಂಟ್ಸ್, ಫಸ್ಟ್ ಗೌತಮ ವಾಸ್ ಬಾರ್ನ್ ಇನ್ ಲುಂಬಿನಿ ನಿಯರ್ ಕಪಿಲವಸ್ತು ಆಫ್ ನೇಪಾಳ್.
ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಇದನ್ನ ಇದ್ರ ಮೇಲೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿ ಇದನ್ನು ನೋಡ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ. ಓಕೆ, ವೇರ್ ವಾಸ್ ಗೌತಮ ಬುದ್ಧ ಬಾರ್ನ್ ಅಂತನಾದರೂ ಕ್ವಶನ್ಸ್ ರೈಸ್ ಮಾಡ್ಬೋದು, ಅಥವಾ ಹೂ ಆರ್ ದ ಪೇರೆಂಟ್ಸ್ ಆಫ್ ಗೌತಮ ಬುದ್ಧ ಅಂತಲೂ ಕೂಡ ಇಲ್ಲಿ ಕ್ವಶನ್ ರೈಸ್ ಆಗುತ್ತೆ. ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ. ಗೌತಮ ಬುದ್ಧ ವಾಸ್ ಬಾರ್ನ್ ಇನ್ ಲುಂಬಿನಿ ನಿಯರ್ ಕಪಿಲವಸ್ತು ಆಫ್ ನೇಪಾಳ್. ಈ ಒಂದು ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿಣಿಯಲ್ಲಿ ಜನಿಸಿದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಇಸ್ ಚೈಲ್ಡ್ಹುಡ್ ನೇಮ್ ವಾಸ್ ಸಿದ್ಧಾರ್ಥ್. ಅವರ ಒಂದು ಚೈಲ್ಡ್ಹುಡ್ ನೇಮ್ ಅಂದರೆ ಅವನ ಒಂದು ಬಾಲ್ಯದ ಹೆಸರು ಸಿದ್ಧಾರ್ಥ್. ಇಸ್ ಫಾದರ್ ಶುದ್ಧೋಧನ ವಾಸ್ ದ ಹೆಡ್ ಆಫ್ ದಿ ಶಾಕ್ಯ ರಿಪಬ್ಲಿಕ್ ಅಂತಲೂ ಕೂಡ ಹೇಳ್ತಾರೆ. ಶುದ್ಧೋಧನ, ಇಸ್ ಫಾದರ್ ಶುದ್ಧೋಧನ ವಾಸ್ ದ ಹೆಡ್ ಆಫ್ ಶಾಕ್ಯ ರಿಪಬ್ಲಿಕ್ ಅಂತ ಹೇಳ್ತಾರೆ. ಅಂದರೆ ತಂದೆ ಹೆಸರು ಶುದ್ಧೋಧನ ಅಂತ ಹೇಳ್ಬೋದು. ಇವರು ಶಾಕ್ಯ ಗಣರಾಜ್ಯದ ಮುಖ್ಯಸ್ಥರಾಗಿದ್ದರು ಅಂತಲೂ ಕೂಡ ನಾವು ಹೇಳ್ಬೋದು. ಹಿಸ್ ಮದರ್ ವಾಸ್ ಮಾಯಾದೇವಿ. ಹಿಸ್ ಮದರ್ ವಾಸ್ ಮಾಯಾದೇವಿ. ಕ್ವಶನ್ಸ್ ಕೂಡ ಇಲ್ಲಿ ರೈಸ್ ಆಗುತ್ತೆ ಸ್ಟೂಡೆಂಟ್ಸ್, ನೋಡ್ಕೋಬೇಕು. ಈಸ್ ವೈಫ್ ವಾಸ್ ಯಶೋಧರ ಅಂತಲೂ ಕೂಡ ಹೇಳ್ತಾರೆ. ಆ್ಯಂಡ್ ರಾಹುಲ್ ವಾಸ್ ಈಸ್ ಸನ್ ಅಂತ ಹೇಳ್ಬೋದು. ಅವರ ಮಗನ ಹೆಸರನ್ನು ಕೂಡ ಇಲ್ಲಿ ರಾಹುಲ್ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಮಾಯಾದೇವಿ ಆ್ಯಂಡ್ ಶುದ್ಧೋಧನ. ಲಿಸನ್ ಸ್ಟೂಡೆಂಟ್ಸ್. ಈಸ್ ಫಾದರ್ ಶುದ್ಧೋಧನ ವಾಸ್ ದ ಹೆಡ್ ಆಫ್ ದಿ ಶಾಕ್ಯ ರಿಪಬ್ಲಿಕ್. ಈಸ್ ಮದರ್ ವಾಸ್ ಮಾಯಾದೇವಿ. ಫಾದರ್ ಶುದ್ಧೋಧನ, ಮದರ್ ಮಾಯಾದೇವಿ. ಈಸ್ ವೈಫ್ ವಾಸ್ ಯಶೋಧರ. ಅವರ ಹೆಂಡತಿ ಹೆಸರು ಯಶೋಧರ. ಆ್ಯಂಡ್ ರಾಹುಲ ವಾಸ್ ಈಸ್ ಸನ್. ರಾಹುಲ್ ಅನ್ನುವಂಥದ್ದು ಅವನ ಮಗನ ಹೆಸರು ಸ್ಟೂಡೆಂಟ್ಸ್. ಲಿಸನ್ ಸ್ಟೂಡೆಂಟ್ಸ್ ಕೇರ್ಫುಲಿ. ಹಾಗೇನೆ ಸ್ಟೂಡೆಂಟ್ಸ್ ಲಿಸನ್ ಈಗ. ಎ ಸೇಸ್ ನೇಮ್ಡ್ ಅಸಿತಾ said that Siddhartha would be the king of world after seeing him as an infant. ಅಂದರೆ ಸಿದ್ಧಾರ್ಥನನ್ನು ಮಗುವಿನಲ್ಲೇ ನೋಡಿದಂತಹ ಅಸಿತಾ ಅನ್ನುವಂತಹ ಒಬ್ಬ ಮಹರ್ಷಿ ಏನಂತ ಹೇಳ್ತಾನೆ? ಸಿ ಸ್ಟೂಡೆಂಟ್ಸ್, he also predicated that he would be the sage who get traits of mystery of the world ಅಂತ ಹೇಳ್ತಾರೆ. ಅಂದರೆ ಈ ಮಗು ಲೋಕವನ್ನು ಆಳುವಂತಹ ರಾಜ ಆಗ್ತಾನೆ, ಇಲ್ಲ ಅಂದರೆ ಲೋಕದ ಹಳಲನ್ನು ನಿವಾರಿಸುವಂತಹ ಸನ್ಯಾಸಿ ಆಗ್ತಾನೆ ಅಂತಲೂ ಕೂಡ ಇವರು ಭವಿಷ್ಯನ ನುಡಿದಿದ್ರು ಸ್ಟೂಡೆಂಟ್ಸ್. ಹಾಗೆಯೇ ಅಷ್ಟಲ್ಲದೆ ಈ ಒಂದು ದಟ್ ಹಿ ವುಡ್ ಬಿ ದ ಸೇಜ್ who get rid of mystery of the world. On hearing the words of the sage, listen students, on hearing the ವರ್ಡ್ಸ್ ಆಫ್ ದಿ ಸೇಜ್ ಅಂದರೆ ಆ ಸನ್ಯಾಸಿ ಹೇಳಿದಂತಹ ಮಾತುಗಳನ್ನು ಕೇಳಿಸ್ಕೊಂಡಂತಹ ಶುದ್ಧೋಧನ ಎಕ್ಸ್ಪೆಕ್ಟಿಂಗ್ ಇಸ್ ಸನ್ ಟು ಬಿಕೇಮ್ ಎ ಕಿಂಗ್. ಆಲಿಸ್ಕೊಂಡಿರುವಂತಹ ಶುದ್ಧೋಧನ ಅವರು ಏನು ಮಾಡ್ದ? ನನ್ನ ಮಗ ರಾಜನೇ ಆಗಬೇಕು, ಸನ್ ಟು ಬಿಕಮ್ ಎ ಕಿಂಗ್, ರಾಜ ಆಗಬೇಕು ಅಂತಲೂ ಕೂಡ ಬಯಸ್ಬಿಟ್ಟು ಶುದ್ಧೋಧನ ಬೌಟ್ ಇಮ್ ಅಪ್ ಇನ್ ಲಕ್ಸುರಿ ಆ್ಯಂಡ್ ಇನ್ಸಲ್ಟೆಡ್ ಇಮ್ ಫ್ರಮ್ ದ ಮಿಸ್ಟ್ರೀಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಹಾಗಾಗಿ ಅವನೇನು ಮಾಡ್ತಾನೆ? ಸಿದ್ಧಾರ್ಥನಿಗೆ ಯಾವುದೇ ರೀತಿಯಾದಂಥ ದುಃಖ ವೈರಾಗ್ಯಗಳ ಸಂದರ್ಭಗಳೇ ಬರೋದೇ ರೀತಿಯಲ್ಲಿ ಅವನ ಹ್ಯಾಪಿಯಾಗಿ ಲಕ್ಸುರಿಯಸ್ ಇರುವಂಥ ಒಂದು ಲೈಫಲ್ಲಿ ಅವನನ್ನು ಬೆಳೆಸ್ತಾ ಹೋಗ್ತಾನೆ. ಒನ್ಸ್ ವೈಲ್ಡ್ ರೋಮಿಂಗ್ ಇನ್ ದ ಸಿಟಿ. ಒಂದು ದಿವಸ ಏನು ಮಾಡ್ತಾನೆ ಅಂತಂದರೆ ಅವನು ಈಗೇನೆ ಕ್ಯಾಶುವಲ್ ಆಗಿ ಅವನು ಒಂದು ಸಲ ನಗರ ಪ್ರದರ್ಶನ ಮಾಡಬೇಕು ಅಂತಂದು ಅವನೇನು ಮಾಡ್ತಾನೆ ಅಂತಂದರೆ ಬರೋದಕ್ಕೆ ಒಂದು ದಿವಸ ಹೊರಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾಡಿದಂಥ ಒಂದು ಸಂದರ್ಭದಲ್ಲಿ ಅಲ್ಲೇನಾಗಿರುತ್ತೆ ಅಂತಂದರೆ ಆಕ್ಸಿಡೆಂಟ್ಲಿ ಈ ಕೇಮ್ ಅಕ್ರಾಸ್ ಹ್ಯಾನ್ ಓಲ್ಡ್ ಮ್ಯಾನ್. ಹಾಗೆಯೇ ಒಮ್ಮೆ ನಗರ ಪ್ರದರ್ಶನ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಒಬ್ಬ ಓಲ್ಡ್ ಮನುಷ್ಯ, ಓಲ್ಡ್ ಪರ್ಸನ್, ಓಲ್ಡ್ ಮ್ಯಾನ್ ಅಂತ ಹೇಳ್ತಾರೆ, ಒಬ್ಬ ಓರ್ವ ವೃದ್ಧನನ್ನು ಕೂಡ ಅವನು ನೋಡ್ತಾನೆ. ಅದರ ನೆಕ್ಸ್ಟ್ ಎ ಸೇಸ್ ಅಂಡ್ ದ ಫರ್ನಲ್ procession, all the four sins made him to renounce the worldly thing, the motivate him to go in search of the root causes of a sorrow. ಹಾಗೆ ಅಷ್ಟಲ್ಲದೆ ಒಂದು ಶವವನ್ನು ಕೂಡ ಅವನು ನೋಡ್ತಾನೆ, ಹಾಗೆ ಒಬ್ಬ ಸನ್ಯಾಸಿಯನ್ನು ಕೂಡ ನೋಡ್ತಾರೆ, ಮತ್ತು ಒಂದು ಓರ್ವ ರೋಗಿಯನ್ನು ಕೂಡ ಅವರು ನೋಡ್ತಾನೆ. ಲಿಸನ್ ಸ್ಟೂಡೆಂಟ್ಸ್,
ಒಬ್ಬ ವೃದ್ಧನನ್ನು ನೋಡ್ತಾನೆ, ಅದರ ನೆಕ್ಸ್ಟು ಒಂದು ಶವವನ್ನು ನೋಡ್ತಾನೆ, ಅದರ ನೆಕ್ಸ್ಟು ಒಬ್ಬ ರೋಗಿಯನ್ನು ನೋಡ್ತಾನೆ, ಅದರ ನೆಕ್ಸ್ಟು ಶವವನ್ನು ಸಹ ಅವನು ನೋಡ್ತಾನೆ. ಈ 4 ದೃಶ್ಯಗಳನ್ನು ನೋಡಿದಂತಹ ಈ ಒಂದು ಸಿದ್ಧಾರ್ಥ್ ಅಲ್ವಾ, ಈ ಸಿದ್ಧಾರ್ಥ್ ಅನ್ನೋರಿಗೆ ಅಂದರೆ ಈ ಒಂದು ಗೌತಮ ಬುದ್ಧನಿಗೆ ಏನಾಯಿತು ಅಂತಂದರೆ ಈ 4 ದೃಶ್ಯಗಳು ಅವನಲ್ಲಿ ವೈರಾಗ್ಯವನ್ನು ಮೂಡಿಸೋದಕ್ಕೆ ಸ್ಟಾರ್ಟ್ ಆಯಿತು. ಆಲ್ ದ 4 ಸೀನ್ಸ್ ಮೇಡ್ ಹಿಮ್ ಟು ರಿನೌನ್ಸ್ ದ ವರ್ಲ್ಡ್ಲಿ ಥಿಂಗ್ಸ್ ದ ಮೋಟಿವೇಟ್ ಹಿಮ್ ಟು ಗೋ ಇನ್ ಸರ್ಚ್ ಆಫ್ ದಿ ರೂಟ್ ಕಾಸಸ್ ಆಫ್ ದಿ ಸಾರೋ. ಈ ಎಲ್ಲ ಇದರಿಂದಲೂ ಕೂಡ ದುಃಖದ ಮೂಲವನ್ನು ಕಂಡುಹಿಡಿಯೋದಕ್ಕೆ ಅವನು ಸ್ಟಾರ್ಟ್ ಮಾಡ್ದ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಹಾಗೆಯೇ ಆ ನೈಟ್, ಒಂದಿನ ರಾತ್ರಿ ಸಿದ್ಧಾರ್ಥ್ ಲೆಫ್ಟ್ ಈಸ್ ಫ್ಯಾಮಿಲಿ ಆ್ಯಂಡ್ ಪ್ಯಾಲೇಸ್ ವಿತೌಟ್ ಇನ್ಫಾರ್ಮಿಂಗ್ ಎನಿ ಒನ್. ಒಂದಿನ ರಾತ್ರಿ ಸಿದ್ಧಾರ್ಥ ಯಾರಿಗೂ ಕೂಡ ತಿಳಿಸೋದೇ ಏನು ಮಾಡ್ತಾನೆ ಅಂತಂದರೆ ತನ್ನ ಒಂದು ಪರಿವಾರ ಮತ್ತು ಅರಮನೆಯನ್ನು ಬಿಟ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಅವನು ಕುದುರೆಯನ್ನೇರಿ ಹೊರಟೋಗ್ಬಿಡ್ತಾನೆ. ಈ ಸೌಟ್ ಗೈಡೆನ್ಸ್ ಫ್ರಮ್ ಮೆನಿ ಸೇಜಸ್ ಆನ್ ವೇ ಆಫ್ ದಿ ರಿಮೂವಿಂಗ್ ಸಾರೋ. ಹೋಗ್ಬಿಟ್ಟು ಈ ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಕಂಡುಬಿಟ್ಟು ಅವನೇನು ಮಾಡ್ತಾನೆ, ಎಲ್ಲ ಗೈಡೆನ್ಸ್ನ ತೊಗೊಳ್ತಾನೆ. ಕೆಲವರು ಸೇಜಸ್ ಗುರು ಸನ್ಯಾಸಿಗಳ ಹತ್ರ ಹೋಗ್ಬಿಟ್ಟು ಈ ದುಃಖಕ್ಕೆ ಏನೇನು ಕಾರಣಗಳು, ಅದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು ಅಂತಂದು ಎಲ್ಲ ರೀತಿಯಾದಂಥ ಒಂದು ಗೈಡೆನ್ಸ್ನ ತೊಗೊಳ್ತಾನೆ. ಬಟ್ ಆದರೆ ಸ್ಟಿಲ್ ಹಿ ಕುಡ್ ನಾಟ್ ಫೈಂಡ್ ಆನ್ಸರ್ ಅಬೌಟ್ ದಿ ರೂಟ್ ಆಫ್ ಸಾರೋ. ಬಟ್ ಆದರೆ ಹಿ ಕುಡ್ ನಾಟ್ ಫೈಂಡ್ ಆನ್ಸರ್ ಅಬೌಟ್ ದಿ ರೂಟ್ ಆಫ್ ಸಾರೋ. ಬಟ್ ಆದರೆ ಈ ಒಂದು ದುಃಖದ ಒಂದು ಮೂಲ ಕುರಿತು ಅವನಿಗೆ ಯಾವುದೇ ರೀತಿಯಾದಂಥ ಉತ್ತರ ಸಿಗಲಿಲ್ಲ. ಫೈನಲಿ ಈ ಸ್ಯಾಟ್ ಅಂಡರ್ ಎ ಪೀಪಲ್ ಟ್ರೀ ಇನ್ ಗಯಾ. ಫೈನಲ್ ಆಗಿ ಅವನೇನು ಮಾಡ್ತಾನೆ ಅಂತಂದರೆ ಬಿಹಾರದ ಹತ್ರ ಇರುವಂಥ ಒಂದು ಗಯಾ ಟ್ರೀ, ಗಯಾ ಆಫ್ ಬಿಹಾರ್ ಆ್ಯಂಡ್ ಮೆಡಿಟೇಟೆಡ್ ಫಾರ್ ಮೆನಿ ಡೇಸ್. ಹಾಗೆಯೇ ಅವನು ಬಿಹಾರದ ಹತ್ರ ಇರುವಂತಹ ಗಯಾ ಎಂಬುವಲ್ಲಿ ಅರಳಿ ಮರದ ಕೆಳಗೆ ಕುತ್ಕೊಂಡ್ಬಿಟ್ಟು ಅನೇಕ ದಿನಗಳ ಕಾಲ ಅವನು ಧ್ಯಾನಾಸಕ್ತನಾಗ್ತಾನೆ. ಹಿ ಬಿಕೇಮ್ ಎನ್ಲೈಟೆಂಡ್ ದೇರ್ ಆ್ಯಂಡ್ ಬಿಕೇಮ್ ಬುದ್ಧ. ಹಾಗೆಯೇ ಇವನೇನು ಮಾಡ್ತಾನೆ, ಕೊನೆಗೆ ಅವನು ತುಂಬ ದಿನಗಳ ಕಾಲ ಅವನು ಧ್ಯಾನಾಸಕ್ತನಾಗ್ಬಿಟ್ಟು ಅಲ್ಲಿ ಅವನು ಜ್ಞಾನೋದಯವನ್ನು ಕೂಡ ಪಡ್ಕೊಂಡು ಅವನೇನಾಗ್ತಾರೆ, ಬುದ್ಧ ಆಗ್ತಾನೆ ಅಂತಲೂ ಕೂಡ ನಾವು ಹೇಳ್ಬೋದು. ಬುದ್ಧ ಮೀನ್ಸ್ ಒನ್ ಹೂ ನೋಸ್ ಅಂತ, ಅಂದರೆ ಎಲ್ಲವನ್ನ ತಿಳಿದಿರೋ ಅಂಥವನು, ಜ್ಞಾನಿ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಕೂಡ ಇಲ್ಲಿ ನಿಮಗೆ ರೈಸ್ ಆಗುತ್ತೆ ಅಂತ ಹೇಳ್ತಾರೆ. ಬುದ್ಧ ಮೀನ್ಸ್ ಅಂತಲೂ ಕೂಡ ಹೇಳ್ತಾರೆ, ಬುದ್ಧ ಮೀನ್ಸ್ ಡ್ಯಾಶ್ ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಬುದ್ಧ ಮೀನ್ಸ್ ಒನ್ ಹೂ ನೋಸ್ ಅಂತಲೂ ಕೂಡ ನಾವು ಹೇಳ್ಬೋದು, ಎಲ್ಲವನ್ನ ತಿಳಿದಿರೋ ಅಂಥವನು ಅಂತ. ಸೊ ದಿಸ್ ಪ್ಲೇಸ್ ಈಸ್ ನೌನ್ ಹ್ಯಾಸ್ ಬುದ್ಧ ಗಯಾ. ಹಾಗಾಗಿ ಈ ಒಂದು ಸ್ಥಳವನ್ನು ಇಲ್ಲಿ ಏನಂತ ಕರೀತಾ ಇದ್ರು ಅಂದರೆ ಬುದ್ಧ ಗಯಾ ಅಂತಲೂ ಕೂಡ ಕರೀತಾ ಇದ್ರು ಸ್ಟೂಡೆಂಟ್ಸ್. ಲಿಸನ್ ಸ್ಟೂಡೆಂಟ್ಸ್, ಬುದ್ಧ ಪ್ರೀಚ್ಡ್ ಈಸ್ ಸೌಟ್ thoughts to 5 disciples at Saranatha near Varanasi of present Uttar Pradesh for the ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಅಂದರೆ ಬುದ್ಧ ಉತ್ತರ ಪ್ರದೇಶದಲ್ಲಿರುವಂಥ ಒಂದು ವಾರಣಾಸಿಯ ಬಳಿ ಇರುವಂಥ ಒಂದು ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಕೂಡ 5 ಜನ ಶಿಷ್ಯಂದ್ರಿಗೆ ಅವರು ನೀಡ್ತಾನೆ. ಸೊ ದಿಸ್ ಇನ್ಸಿಡೆಂಟ್ ಈಸ್ ಐಡೆಂಟಿಫೈ ಆಸ್ ದ ಧರ್ಮಚಕ್ರ ಅಂತಲೂ ಕೂಡ ಇದನ್ನು ಕರೀತಾರೆ. ಹಾಗಾಗಿ ಇದನ್ನು ಏನಂತ ಕರೀತಾ ಇದ್ರು ಅಂದರೆ ಇವತ್ತು ಧರ್ಮಚಕ್ರ ಅಂತಲೂ ಕೂಡ ಇದನ್ನು ಕರೀತಾರೆ. ಬುದ್ಧ ಪ್ರೀಚ್ಡ್ ಈಸ್ ಥಾಟ್ಸ್ ಟು 5 disciples ಅಟ್ ಸಾರನಾಥ ನಿಯರ್ ವಾರಣಾಸಿ ಆಫ್ ಪ್ರೆಸೆಂಟ್ ಉತ್ತರ ಪ್ರದೇಶ್ ಫಾರ್ ದಿ ಫಸ್ಟ್ ಟೈಮ್. ಒಂದು ಫಸ್ಟ್ ಟೈಮಲ್ಲಿ ಅವನು ಒಂದು ಪ್ರೀಚಸ್ನ ಅವನು ಕೊಟ್ಟಿರ್ತಾನೆ. ಓಕೆನಾ ಸ್ಟೂಡೆಂಟ್ಸ್, ಇದ್ರ ಮೇಲೆ ಕ್ವಶನ್ಸ್ ಕೂಡ ಇರುತ್ತೆ ಸ್ಟೂಡೆಂಟ್ಸ್, ನೆನ್ಪಿಡ್ಕೋಬೇಕು ಇದನ್ನು. ಹಾಗೆಯೇ ಸ್ಟೂಡೆಂಟ್ಸ್ ನೆಕ್ಸ್ಟ್ ದಿಸ್ ಇನ್ಸಿಡೆಂಟ್, ಈ ಒಂದು ಘಟನೆಯನ್ನು ಇಲ್ಲಿ ಏನಂತ ಕರೀತಾರೆ, ಧರ್ಮಚಕ್ರ ಪರಿವರ್ತನ ಅಂತಲೂ ಕೂಡ ಇದನ್ನು ಕರೀತಾರೆ. ದಿಸ್ ಇನ್ಸಿಡೆಂಟ್ ಈಸ್ ಐಡೆಂಟಿಫೈಡ್ ಆಸ್ ಧರ್ಮಚಕ್ರ ಪರಿವರ್ತನ. ಲೇಟರ್ ಹಿ ಟ್ರಾವೆಲೆಡ್ ಅರೌಂಡ್ ದ ಬಿಹಾರ ಆ್ಯಂಡ್ ಅದರ್ ಪ್ಲೇಸಸ್ ಫಾರ್ ಅಬೌಟ್ 40 years ಆ್ಯಂಡ್ ಪ್ರೀಚ್ಡ್ ಈಸ್ ಥಾಟ್ಸ್. ಹಾಗೆಯೇ ತುಂಬ ವರ್ಷಗಳ ಕಾಲ ಅವನು ಅಲ್ಲಿಂದ ಮುಂದೆ ಹೋಗ್ಬಿಟ್ಟು
ಬಿಹಾರ ಮತ್ತು ಅದರ ಸರೌಂಡಿಂಗಲ್ಲಿರುವಂಥ ಒಂದು ಎಲ್ಲ ಪ್ರದೇಶಗಳಲ್ಲೂ ಕೂಡ 40 ವರ್ಷಗಳ ಕಾಲ ಅವರು ಸಂಚರಿಸ್ಬಿಟ್ಟು ತುಂಬ ಉಪದೇಶಗಳನ್ನು ಕೂಡ ಅವರು ನೀಡಿದರು ಅಂತ ನಾವು ಹೇಳ್ಬೋದು. ಸ್ಲೋಲಿ ದ ಫೇಮ್ ಆಫ್ ಬುದ್ಧ ಸ್ಪ್ರೆಡ್ ಅರೌಂಡ್. ನಿಧಾನವಾಗಿ ಈ ಒಂದು ಬುದ್ಧನ ಕೀರ್ತಿ ಏನಾಯಿತು ಅಂತಂದರೆ ಬೇರೆ ಬೇರೆ ಕಡೆ ಎಲ್ಲ ಹರಡ್ಕೊಳ್ತು. ಮೆನಿ ಕಿಂಗ್ಸ್ ರೆಸ್ಪೆಕ್ಟೆಡ್ ಇಮ್. ಫೈನಲಿ ಬುದ್ಧ ಪಾಸ್ಡ್ ಅವೇ ಅಟ್ ಕುಶಿನಗರ್ ಆಫ್ ಬಿಹಾರ್. ಫೈನಲ್ ಎಲ್ಲ ಮೆನಿ ಕಿಂಗ್ಸ್ ರೆಸ್ಪೆಕ್ಟೆಡ್ ಇಮ್. ತುಂಬ ಜನ ರಾಜರು ಕೂಡ ಇವ್ರನ್ನ ಗೌರವಿಸಿದರು ಅಂತಲೂ ಕೂಡ ನಾವು ಹೇಳ್ಬೋದು. ಕೊನೆಗೆ ಈ ಒಂದು ಬುದ್ಧ ಪಾಸ್ಡ್ ಅವೇ ಅಟ್ ಕುಶಿನಗರ್ ಆಫ್ ಬಿಹಾರ್. ಕೊನೆಗೆ ಬುದ್ಧ ಬಿಹಾರದ ಕುಶಿನಗರ ಎಂಬಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡಿದರು ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಬುದ್ಧಸ್ ಟೀಚಿಂಗ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಬುದ್ಧಸ್ ಟೀಚಿಂಗ್ಸ್ ಅಂತ ನಾವು ಬರೋದಾದರೆ ಫಸ್ಟ್ ದ ಏಮ್ ಆಫ್ ಬುದ್ಧಸ್ ಟೀಚಿಂಗ್ಸ್ ವಾಸ್ ಟು ಅಟೈನ್ ನಾಲೆಡ್ಜ್ ಬೈ ಪ್ರಾಕ್ಟಿಸಿಂಗ್ ಪ್ಯೂರಿಟಿ ಇನ್ ಲೈಫ್ ಆ್ಯಂಡ್ ಥಾಟ್. ಹಾಗೆಯೇ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸೋದೇ ಈ ಒಂದು ಬುದ್ಧನ ಉಪದೇಶಗಳ ಒಂದು ಗುರಿಯಾಗಿತ್ತು. ದ ಏಮ್ ಆಫ್ ಬುದ್ಧಸ್ ಟೀಚಿಂಗ್ಸ್, ಬುದ್ಧನ ಒಂದು ಏಮು, ಅವರ ಒಂದು ಟೀಚಿಂಗ್ಸ್ ಏಮು, ಅವರ ಒಂದು ಉಪದೇಶಗಳ ಒಂದು ಗುರಿ ಏನಾಗಿತ್ತು? ಲಿಸನ್ ಸ್ಟೂಡೆಂಟ್ಸ್. ವಾಸ್ ಅಟೈನ್ಡ್ ನಾಲೆಡ್ಜ್ ಬೈ ದ ಪ್ರಾಕ್ಟಿಸಿಂಗ್ ಪ್ಯೂರಿಟಿ ಇನ್ ಲೈಫ್ ಆ್ಯಂಡ್ ಥಾಟ್ ಅಂತ ಹೇಳ್ತಾರೆ. ಅಂದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸ್ಕೊಳ್ಳೋ ಅಂಥದ್ದು. ಈ ಕಾಲ್ಡ್ ದಿಸ್ ಆ್ಯಸ್ ಧರ್ಮ. ಅದನ್ನು ನಾವು ಇದನ್ನು ಏನಂತ ಕರೀತಾ ಇದ್ರು? ಬುದ್ಧ ಅಂದರೆ ಧರ್ಮ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಲಿಸನ್ ಸ್ಟೂಡೆಂಟ್ಸ್, ಹಾಗಾದರೆ ಈ ಒಂದು ಬುದ್ಧ ಟೀಚಿಂಗ್ಸಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುತ್ತಿಲ್ಲಿ. ಯಾವ್ಯಾವ ಟೀಚಿಂಗ್ಸ್ ಬರುತ್ತೆ? ಲಿಸನ್ ಸ್ಟೂಡೆಂಟ್ಸ್. ಫಸ್ಟ್ ಒನ್, ದ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ. ಫಸ್ಟ್ ಒನ್ ಈಸ್ ದ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ. ಅಂದರೆ ಈ ಒಂದು ಪ್ರಪಂಚ, ಈ ಒಂದು ಜಗತ್ತು ಅಪಾರವಾದಂಥ ಒಂದು ದುಃಖದಿಂದ ಕೂಡಿದೆ ಅಂತಲೂ ಕೂಡ ಹೇಳ್ತಾರೆ. ದ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡಿಸೈರ್ ಈಸ್ ದ ರೀಸನ್ ಫಾರ್ ಸಾರೋ. ಡಿಸೈರ್ ಈಸ್ ದ ರೀಸನ್ ಫಾರ್ ಸಾರೋ. ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂದರೆ ಆಸೆಯೇ ದುಃಖಕ್ಕೆ ಮೂಲ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ಥರ್ಡ್ ಒನ್, ಹೂ ಎವರ್ ವಿನ್ಸ್ ಅವರ್ ಡಿಸೈರ್ ಅಟೆನ್ಸ್ ನಿರ್ವಾಣ ಅಂತ ಹೇಳ್ತಾರೆ. ಅಂದರೆ ಲಿಸನ್, ಆಸೆಯನ್ನು ಜಯಿಸಿದವನೇ ನಿರ್ವಾಣ ಹೊಂದ್ತಾ ಇದ್ದಾನೆ, ಹೊಂದುವನು. ಆಸೆಯನ್ನು ಯಾರು ಜಯಿಸ್ತಾರೋ ಅವರು ನಿರ್ವಾಣ ಹೊಂದಿದವರು ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಈ ಥಾಟ್ 8-fold ಪಾತ್ ಟು ಅಟೈನ್ ನಿರ್ವಾಣ ವಿಚ್ ಇನ್ಕ್ಲೂಡ್ಸ್. ಅಷ್ಟಲ್ಲದೆ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ದುಃಖವನ್ನು ನಾವು ನಿರ್ವಹಣೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇಲ್ಲಿ ಅಷ್ಟಾಂಗ ಮಾರ್ಗಗಳನ್ನು ಕೂಡ ಇಲ್ಲಿ ಹೇಳ್ತಾರೆ. ಲಿಸನ್ ಸ್ಟೂಡೆಂಟ್ಸ್, ಅಷ್ಟಾಂಗ ಮಾರ್ಗ ಅಂದರೆ 8 ಮಾರ್ಗಗಳು ಅಂತಲೂ ಕೂಡ ಅವರು ಹೇಳ್ತಾರೆ. ಈ 8 ಮಾರ್ಗಗಳನ್ನು ಇಲ್ಲಿ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ. ಅಷ್ಟಾಂಗ ಅಂದರೆ 8 ಮಾರ್ಗಗಳನ್ನು ಅವರು ಕಂಡುಕೊಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ನಾವು ಯಾವುದು ಅಂತಂದರೆ ರೈಟ್ ವ್ಯೂ ಅಂತ ಹೇಳ್ತಾರೆ. ಅಂದರೆ ಒಂದು ಒಳ್ಳೆ ನೋಟ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ರೈಟ್ ವ್ಯೂ, ರೈಟ್ ರಿಸಾಲ್ವ್ ಅಂತಂದರೆ ಈ ಒಂದು ಒಳ್ಳೆ ಸಂಕಲ್ಪ. ಹಾಗೆಯೇ ರೈಟ್ ಸ್ಪೀಚ್, ಒಳ್ಳೆ ಮಾತು. ರೈಟ್ ಆ್ಯಕ್ಷನ್, ಒಳ್ಳೆ ಕಾರ್ಯ. ರೈಟ್ ವುಡ್ ಅಂತ ಹೇಳ್ತಾರೆ. ಹಾಗೆಯೇ ನೆಕ್ಸ್ಟ್ ರೈಟ್ ಎಫರ್ಟ್, ರೈಟ್ ಮೈಂಡ್ಫುಲ್ನೆಸ್ ಆ್ಯಂಡ್ ರೈಟ್ ಕಾನ್ಸಂಟ್ರೇಷನ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ಅಷ್ಟಾಂಗ ಮಾರ್ಗ. ಇದನ್ನು ನಾವು ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ. ಇದು 8 ಮಾರ್ಗಗಳನ್ನು ಕೂಡ ಅದು ಸೂಚಿಸುತ್ತೆ. ಫಸ್ಟ್ ಒನ್ ಈಸ್ ರೈಟ್ ವ್ಯೂ, ರೈಟ್ ರಿಸಾಲ್ವ್, ರೈಟ್ ಸ್ಪೀಚ್, ರೈಟ್ ಆ್ಯಕ್ಷನ್, ರೈಟ್ ಲಿವ್ಹುಡ್, ರೈಟ್ ಎಫರ್ಟ್, ರೈಟ್ ಮೈಂಡ್ಫುಲ್ನೆಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ರೈಟ್ ಕಾನ್ಸಂಟ್ರೇಷನ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಸ್ಟೂಡೆಂಟ್ಸ್. ಇದನ್ನು ನಾವು ದಿಸ್ ಇಸ್ ಕಾಲ್ಡ್ ಆ್ಯಸ್ ಅಷ್ಟಾಂಗ ಮಾರ್ಗ. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ಸ್ಟೂಡೆಂಟ್ಸ್, ಅಪಾರ್ಟ್ ಫ್ರಮ್ ದೀಸ್ ಬುದ್ಧ ಆಲ್ಸೋ ಆಸ್ಕ್ಡ್ ಈಸ್ ಡಿಸಿಪಲ್ಸ್ ನಾಟ್ ಕನ್ಸ್ಯೂಮ್ ಲಿಕ್ವೈರ್. ಅಷ್ಟಲ್ಲದೆ ನೀವಲ್ಲದೆ ಮತ್ತೆ ಏನು ಮಾಡ್ತಿದ್ದಾರೆ ಅಂತಂದರೆ ಬುದ್ಧ ಆಲ್ಸೋ ಆಸ್ಕ್ಡ್ ಈಸ್ ಡಿಸಿಪಲ್ಸ್ ನಾಟ್ ಕನ್ಸ್ಯೂಮ್ ಲಿಕ್ವೈರ್, ಪ್ರಾಕ್ಟೀಸ್ ವೈಲೆನ್ಸ್, ಎಂಗೇಜ್ಡ್ ಇನ್ ದ ಕರಪ್ಷನ್ ಆ್ಯಂಡ್ ಅನ್ಟ್ರೂತ್ಫುಲ್ನೆಸ್. ಲಿಸನ್ ಸ್ಟೂಡೆಂಟ್ಸ್,
ತನ್ನ ಅನುಯಾಯಿಗಳಿಗೆ ಏನು ಮಾಡ್ತಾರೆ ಅಂದರೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡಬಾರ್ದು, ಸುಳ್ಳು ಹೇಳದಿರುವುದು ಕೂಡ ಈ ಒಂದು ನಿಯಮ ವಿಧಿಸಿದೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದೆ. ಪ್ರಾಕ್ಟೀಸ್ ವೈಲೆನ್ಸ್, ಎಂಗೇಜ್ಡ್ ಇನ್ ದ ಕರಪ್ಷನ್ ಆ್ಯಂಡ್ ಟ್ರೂತ್ಫುಲ್ನೆಸ್. ಲೈಕ್ ದಿಸ್ ದ ಟೀಚಿಂಗ್ಸ್ ಆಫ್ ಬುದ್ಧ ವರ್ ಈಸಿ ಆ್ಯಂಡ್ ಪಾಪ್ಯುಲರ್ ಆ್ಯಸ್ ಈ ಪ್ರೀಚ್ಡ್ ದೆಮ್ ಇನ್ ದ ಪಾಳಿ. ಹೀಗೆ ಬುದ್ಧನ ಒಂದು ಬೋಧನೆಗಳು, ಉಪದೇಶಗಳು ಕೂಡ ಏನಾಗಿದ್ವು ಅಂತಂದರೆ ಲೈಕ್ ದಿಸ್ ದ ಟೀಚಿಂಗ್ಸ್ ಆಫ್ ಬುದ್ಧ ವರ್ ಈಸಿ ಆ್ಯಂಡ್ ಪಾಪ್ಯುಲರ್ ಆ್ಯಸ್ ಈ ಪ್ರೀಚ್ಡ್ ದೆಮ್ ಇನ್ ಪಾಳಿ. ಈ ಒಂದು ಸರಳ, ಜನಪ್ರಿಯವೂ ಕೂಡ ಆಗಿದ್ವು. ತನ್ನ ಎಲ್ಲ ಉಪದೇಶವನ್ನು ಜನರ ಭಾಷೆಯಾದಂಥ ಒಂದು ಪಾಳಿ ಲ್ಯಾಂಗ್ವೇಜ್ನಲ್ಲಿ, ಪಾಳಿ ಭಾಷೆಯಲ್ಲಿ ಅವರು ಬೋಧಿಸಿದರು. ದ ಕಾಮನ್ ಪೀಪಲ್ಸ್ ಲ್ಯಾಂಗ್ವೇಜ್. ಪಾಳಿ ಅನ್ನುವಂಥದ್ದು ಇದು ಕಾಮನ್ ಪೀಪಲ್ ಅಂದರೆ ಜನಸಾಮಾನ್ಯರ ಒಂದು ಭಾಷೆನೇ ಅಂತಲೂ ಕೂಡ ಇದು ಆಗಿತ್ತು. ಆಲ್ ಹೀಸ್ ಟೀಚಿಂಗ್ಸ್ ವರ್ ಕಲೆಕ್ಟೆಡ್ ಇನ್ 3 ಪೀಠಾಸ್ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಆಲ್ ಈಸ್ ಟೀಚಿಂಗ್ಸ್ ವರ್ ಕಲೆಕ್ಟೆಡ್ ಇನ್ 3 ಪಿಟಕಸ್ ಅಂತಲೂ ಕೂಡ ಹೇಳ್ತಾರೆ. ಪಿಟಕಸ್ ಬೈ ಹಿಸ್ ಡಿಸ್ಕ್ರಿಪಲ್ಸ್ ಅಂತ ಹೇಳ್ಬೋದು. ಅಂದರೆ ಈತನ ಒಂದು ಉಪದೇಶಗಳನ್ನೆಲ್ಲ ಏನು ಮಾಡಿದ್ರು ಅಂದರೆ ಈತನ ಶಿಷ್ಯರು 3 ಪಿಟಕಗಳಲ್ಲಿ ಸಹ ಏನು ಮಾಡಿದರು ಅಂದರೆ ಸಂಗ್ರಹಿಸಿ ಇಟ್ಟರು. ಆಲ್ ಈಸ್ ದ ಟೀಚಿಂಗ್ಸ್ ವರ್ ಕಲೆಕ್ಟೆಡ್ ಇನ್ 3 ಪಿಟಕಸ್ ಅಂತಲೂ ಕೂಡ ಹೇಳ್ತಾರೆ. ದೇರ್ ಆರ್ ಫಸ್ಟ್ ಒನ್ ಈಸ್ ವಿನಯ ಪಿಟಕ, ಸುತ್ತ ಪಿಟಕ, ಆ್ಯಂಡ್ ನೆಕ್ಸ್ಟ್ ಒನ್ ಅಭಿಧಮ್ಮ ಪಿಟಕ. ಫಸ್ಟ್ ಒನ್ ಈಸ್ ವಿನಯ ಪಿಟಕ, ಸೆಕೆಂಡ್ ಒನ್ ಈಸ್ ಸುತ್ತ ಪಿಟಕ, ಆ್ಯಂಡ್ ಥರ್ಡ್ ಒನ್ ಈಸ್ ಅಭಿಧಮ್ಮ ಪಿಟಕ. ದೀಸ್ ಆರ್ ಕಾಲ್ಡ್ ಹ್ಯಾಸ್ ದ ಹೋಲಿ ಬುಕ್ ಆಫ್ ಬುದ್ಧಿಸಮ್. ಇವೆಲ್ಲವನ್ನು ಸಹ ಸೇರಿಸ್ಬಿಟ್ಟು ಏನಾಯಿತು ಅಂತಂದರೆ ಬೌದ್ಧರ ಪವಿತ್ರ ಗ್ರಂಥಗಳಾದಂತಹ ತ್ರಿಪಿಟಕಗಳು ಅಂತಲೂ ಕೂಡ ಇದನ್ನು ಕರೀತಾರೆ. ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವುದು ಅಂತಂದರೆ, ಈಗ ಫಸ್ಟ್ ನಾವು ಕ್ರಿಶ್ಚಿಯಾನಿಟಿದು ಗೊತ್ತು, ಬೈಬಲ್, ಹಾಗೆಯೇ ಇಸ್ಲಾಂ, ಕುರಾನ್, ಹಾಗೆಯೇ ನೆಕ್ಸ್ಟ್ ಬುದ್ಧಿಸಮಲ್ಲಿ ನಾವು ನೋಡೋದಾದರೆ ತ್ರಿಪಿಟಕ ಅಂತ ಹೇಳ್ತಾರೆ. ದೀಸ್ ಆರ್ ಕಾಲ್ಡ್ ಹ್ಯಾಸ್ ದ ಹೋಲಿ ಬುಕ್ ಆಫ್ ಬುದ್ಧಿಸಮ್. ಯಾವುದು? ತ್ರಿಪಿಟಕಸ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಸ್ಟೂಡೆಂಟ್ಸ್. ಲಾಸ್ಟ್ ಆಗಿ ನಾವು ಡಿಸ್ಕಸ್ ಮಾಡುವಂಥದ್ದು ದ ಬುದ್ಧ ಡಿಡ್ ನಾಟ್ ರೈಟ್ ಎನಿ ಬುಕ್ಸ್. ಬುದ್ಧ ಯಾವುದೇ ರೀತಿಯಾದಂತಹ ಗ್ರಂಥಗಳನ್ನು ರಚಿಸಲಿಲ್ಲ. ಬುದ್ಧ ಡಿಡ್ ನಾಟ್ ರೈಟ್ ಎನಿ ಬುಕ್ಸ್. His disciples took notes of his teachings and preserved them. ಬಟ್ ಆದರೆ ಅವನ ಉಪದೇಶಗಳನ್ನು ಆತನ ಶಿಷ್ಯರು ನೆನಪಿನಲ್ಲಿ ಇಟ್ಕೊಂಡು ಅವರ ಒಂದು ಲೇಟರ್ ಹಿಸ್ ಟೀಚಿಂಗ್ಸ್ ವರ್ ಕಂಪ್ಲೈಡ್ ಇನ್ ದ ಫ್ರಮ್ ಆಫ್ ಸುತ್ತ ಪಿಟಿಕ. ದಿಸ್ ಬುಕ್ ಈಸ್ ಇನ್ ಪಾಳಿ ಲ್ಯಾಂಗ್ವೇಜ್. ಅಂದರೆ ಅವ್ರ ಶಿಷ್ಯರು ಏನು ಮಾಡಿದ್ರು ಅಂದರೆ ಎಲ್ಲವೂ ಕೂಡ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಈ ಒಂದು ಉಪದೇಶ ಮಾಡಿಕೊಡೋದ್ರ ಮೂಲಕನೇ ಅದನ್ನು ಕಾಪಾಡ್ಕೊಂಡು ಬಂದರು ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಬುದ್ಧನ ಎಲ್ಲ ಟೀಚಿಂಗ್ಸ್ಗಳನ್ನು ಯಾವ ಒಂದು ಗ್ರಂಥದಲ್ಲಿದ್ದಾವೆ ಅಂತಂದರೆ ಒಂದು ಸುತ್ತ ಪಿಟಕ ಅಂತ ಹೇಳ್ತಾರೆ. ಸುತ್ತ ಪಿಟಕ ಅದರಲ್ಲಿ ಈ ಒಂದು ಪಾಳಿ ಲ್ಯಾಂಗ್ವೇಜಲ್ಲಿ ಇದು ಸಿಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ದ ಬುದ್ಧ ಡಿಡ್ ನಾಟ್ ರೈಟ್ ಎನಿ ಬುಕ್ಸ್. His disciples took notes of his teachings and preserved them. Later, his teachings were compiled in the form of Sutta Pitaka. This book is in Pali language. ಹಾಗೆ ಅದು ಯಾವ ಲ್ಯಾಂಗ್ವೇಜಲ್ಲಿದೆ ಅಂದರೆ ಪಾಳಿ ಲ್ಯಾಂಗ್ವೇಜಲ್ಲಿದೆ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, if you have any doubt regarding this topic, please ask the question. Students, now take the homework. First one is, where was Gautama Buddha born? And second one is, who are the parents of Gautama Buddha? Who are the parents of Gautama Buddha? Thank you students.